ಮದುವೆ ಪ್ರೀತಿ ಇವೆಲ್ಲವೂ ಕೂಡ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಬಟ್ ಇತ್ತೀಚೆಗೆ ಧರ್ಮ ಜಾತಿ ಅಂತ ಬಂದಾಗ ಅದು ಮತ್ತೊಂದು ಹಾದಿಯನ್ನ ಹಿಡಿತಾ ಇದೆ. ಹಾಗಾದ್ರೆ ಇದು ನಿಜಕ್ಕೂ ಲವ್ ಜಿಹಾದ? ತಲೆ ಕೆಡಿಸಿ ಬ್ರೈನ್ ವಾಶ್ ಮಾಡಿ ಇಲ್ಲದನ್ನ ಹೇಳಿ ಆಕೆಯನ್ನ ನಂಬಿಸಿ ಮದುವೆ ಆಗಿದ್ದು ಹೌದಾ? ಯೂಟ್ಯೂಬರ್ ಮುಕ್ಕಳಪ್ಪ ಮತ್ತು ಗಾಯತ್ರಿ ಮದುವೆ ವಿವಾದ. ಈತ ಯೂಟ್ಯೂಬಿಗೋಸ್ಕರ ಅಥವಾ ಸೋಷಿಯಲ್ ಮೀಡಿಯಾಕ್ಕೋಸ್ಕರ ಹೆಸರನ್ನ ಬದಲಾಯಿಸ್ಕೊಂಡಿದ್ದ. ಮೋಸ ಮಾಡಿ ಹಿಂದೂ ಯುವತಿಯನ್ನ ಮದುವೆ ಆದ್ನ ಕ್ವಾಜಾ ಅಂತ ಈತನ ಹೆಸರು ಇನ್ನು ಉದ್ದಕ್ಕಿದೆ. ಯೂಟ್ಯೂಬರ್ ಮುಕ್ಕಳಪ್ಪ ಲವ್ ಜಿಹಾದ್ ನಿಜಕ್ಕೂ ಸತ್ಯನಾ? ಗಾಯತ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಬ್ರೈನ್ ವಾಶ್ ಏನಾದರೂ ಮಾಡಿದ್ರಾ? ಈತನಿಗೆ ಒಂದಲ್ಲ ಎರಡಲ್ಲ 8 ಹುಡುಗಿಯರ ಸಂಪರ್ಕ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನಿಜನಾ ಅದು? ಒಂದೇ ದಿನ ರಿಜಿಸ್ಟರ್ ಆಗ್ತಾರೆ, ಅದೇ ದಿನ ಮನೆ ಬಾಡಿಗೆ ಪತ್ರ ಅಂದರೆ ಈಗ ರೆಂಟಿಗೆ ಹೋಗಬೇಕಾದ್ರೆ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಳ್ತಾರಲ್ಲ, ಅದು ಕೂಡ ಹೆಂಗೆ ಸಾಧ್ಯ? ಇವೆಲ್ಲವೂ ಪ್ರೀ ಪ್ಲ್ಯಾಂಡ್ ಅಂತ ಶ್ರೀರಾಮ ಸೇನೆಯ ಅಧ್ಯಕ್ಷ ಮುತಾಲಿಕ್ ಅವರು ಬಹಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದು ಮದುವೆ ಆಗಿದ್ದೀನಿ ಅಂತ ಗಾಯತ್ರಿ ಆಕೆ ಹೇಳ್ತಾ ಇದ್ದಾಳೆ. ಓಕೆ, ಇದು ಲವ್ ಜಿಹಾದ್ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದು ನಿಜಕ್ಕೂ ಲವ್ ಜಿಹಾದ? ಹೇಗೆ ಡಿಸೈಡ್ ಮಾಡ್ತಾರೆ ಇದನ್ನ? ಮುಸ್ಲಿಂ ಧರ್ಮದ ಯುವಕ ಹುಡುಗಿಯನ್ನ, ಈಗ ಹಲವಾರು ಇನ್ಸಿಡೆಂಟ್ಗಳನ್ನು ಗಮನಿಸಿದ್ದೀವಿ, ಕೆಲವೊಂದು ಸಿನಿಮಾಗಳನ್ನು ಕೂಡ ನೋಡಿದ್ದೀವಿ. ಹೀಗಿರುವಾಗ ಹಿಂದೂ ಧರ್ಮದ ಹೆಣ್ಣುಮಕ್ಕಳನ್ನ ಪುಸಲಾಯಿಸಿ ದಾರಿ ತಪ್ಪಿಸಿ ಆರಂಭದಲ್ಲಿ ಚಂದ್ರ ಇಂದ್ರ ಅಂತೆಲ್ಲ ಕತೆ ಕಟ್ಟಿ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿ ಆ ನಂತರ ಅವರಿಗೆ ಕೊಡಬಾರ್ದ ಕಷ್ಟವನ್ನ ಕೊಡ್ತಾರೆ, ನರಕ ತೋರಿಸ್ತಾರೆ. ಹೀಗೆ ಕೆಲವೊಂದು ಆರೋಪಗಳನ್ನು ಕೇಳ್ತಾ ಇದ್ವಿ. ಆ್ಯಂಡ್ ಕೆಲವೊಂದು ಇನ್ಸಿಡೆಂಟ್ಗಳು ಹಾಗಾಗಿದೆ, ನಿಜ ಅದು. ಆದರೆ ಎಲ್ಲವೂ ಕೂಡ ಅದೇನಾ? ಈಗ ಆಗಿರೋದು ಲವ್ ಜಿಹಾದೇನಾ? ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆ ಹುಡುಗಿ ಹೋಗಿ ಬಂದು ವಿಡಿಯೋ ಮಾಡಿಕೊಂಡು, ಇಲ್ಲ ಹಂಗಲ್ಲ, ನನ್ನ ಗಂಡನಿಗೆ ನನ್ನ ಮನೆಯವರಿಗೆ ಮತ್ತು ನನಗೆ ಹಿಂಸೆ ಕೊಡೋಕೆ ಹೋಗಬೇಡಿ, ನಾನು ಸ್ವಯಂ ಪ್ರೇರಿತವಾಗಿ ಮದುವೆ ಆಗಿದ್ದೀನಿ, ನಿರ್ಧಾರವನ್ನು ತೆಗೆದುಕೊಳ್ಳೋ ಹಕ್ಕು ನನಗಿದೆ, ಆ ವಯಸ್ಸು ಕೂಡ ನನಗಿದೆ ಅಂತ ಆಕೆ ಹೇಳ್ತಾಳೆ. ಮತ್ತು ಅವ್ರ ಮನೆಯವರು ಗಾಯತ್ರಿಯ ತಂದೆ ತಾಯಿ ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಗಳು ಅಂತ. ಇಷ್ಟೆಲ್ಲ ಆದರೂ ಆ ಹುಡುಗ ಎಲ್ಲೋದ ಅಂತ ಗೊತ್ತಾಗ್ತಾ ಇಲ್ಲ. ಕ್ವಾಜಾ ಅಂತಾರಲ್ಲ ಆತ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನೆಲ್ಲ ನಗಿಸ್ತಾ ಇದ್ನಲ್ಲ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾ ಇದ್ನಲ್ಲ. ಈ ನನಗಂತೂ ಗೊತ್ತೇ ಇರಲಿಲ್ಲ ಇದೆಲ್ಲ ಆಗೋ ತನಕ ಈ ಹುಡುಗ ಮತ್ತೊಂದು ಧರ್ಮದವನು ಅನ್ನೋದೇ ಗೊತ್ತಿರಲಿಲ್ಲ. ಆ ಎಲ್ಲ ಪರಿಧಿಯನ್ನು ಮೀರಿ ನಮ್ಮನೆ ಹುಡುಗ ಅಂತ ಅನಿಸ್ಕೊಳ್ತಾ ಇದ್ದ. ಆತನ ವಿಡಿಯೋ ನೋಡಿದಾಗ ಏನೇ ಕೋಪ ಇದ್ರು, ಏನೇ ಅಸಮಾಧಾನ ಇದ್ರು, ಇನ್ನೇನೋ ಇದ್ರು ಕೂಡ ಒಂದಷ್ಟು ಕ್ಷಣ ನಾವು ರಿಲೀಫ್ ಆಗ್ತಾ ಇದ್ವಿ. ಬಟ್ ಈಗ ಈತನ ಮೇಲೆ ಕೇಳಿ ಬರ್ತಿರುವಂತಹ ಆರೋಪ ಏನು? ಲವ್ ಜಿಹಾದ್. ಹಿಂದೂ ಧರ್ಮದ ಹೆಣ್ಮಕ್ಳನ್ನ ಬ್ರೈನ್ ವಾಶ್ ಮಾಡಿದ್ದಾನೆ, ಮದುವೆ ಆಗಿದ್ದಾನೆ ಅಂತ. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ, ಬ್ರೈನ್ ವಾಶ್ ಮಾಡಿ ಆಕೆಯನ್ನ ಆತ ಮದುವೆ ಆಗಿದ್ದಾನೆ, ಯಾವುದೇ ಕಾರಣಕ್ಕೂ ಆಕೆ ಅವನ ಜೊತೆಗೆ ಜೀವನ ಮಾಡಬಾರ್ದು, ನಾವು ಬಿಡಲ್ಲ, ಅದಕ್ಕೆ ಆಕೆಯನ್ನು ವಾಪಸಿ ಮಾಡ್ತೀವಿ ಅಂತ. ಅದರ ಜೊತೆಗೆ ಗಾಯತ್ರಿಯ ಹುಡುಗಿ ಏನು ಹೇಳ್ತಾಳೆ, ಆಕೆಯ ಮನೆಯವರು ಏನು ಹೇಳ್ತಾರೆ, ಇವೆಲ್ಲವನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಆದ ನಂತರ ಚರ್ಚೆ ಮುಂದುವರ್ಸೋಣ. ನೋಡಿ, ಹಿಂದೂ ಹುಡುಗಿನ ಬ್ರೈನ್ ವಾಶ್ ಮಾಡುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಈ ಮುಸ್ಲಿಮರಲ್ಲಿ ಬೇಕಾದಷ್ಟು ನಡೆದಿದೆ. ನಾವು ಅದನ್ನು ಎದುರಿಸಿದ್ದೀವಿ. ಈಗ ಅವನು ಖ್ವಾಜಾ ಅನ್ನುವಂಥವನು ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ, ಇನ್ನೂ 8-10 ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದ್ದಾವೆ. ಎಲ್ಲವನ್ನು ಹೊರಗೆ ಹಾಕ್ತೀವಿ. ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ. ಈಗಾಗಲೇ ಮೋಸದಿಂದ, ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ. ಒಂದೇ ದಿನ ರಿಜಿಸ್ಟರ್, ಒಂದೇ ದಿನ ಬಾಡಿಗೆದು ಅಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ? ಆ ರಿಜಿಸ್ಟರ್ನು ಸಸ್ಪೆಂಡ್ ಆಗಬೇಕು. ಅದಕ್ಕೆ ಸಹಾಯ ಮಾಡಿದಂಥವ್ರು ಮತ್ತು ಮೋಸ ಮಾಡಿದಂಥವನು ಇವನು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ. ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನು ಬ್ರೈನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಅವಳನ್ನು ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು ಇಲ್ಲಿ ನೋಡಿ. ಇವತ್ತು ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಸಾಂತ್ವನ ಕೇಂದ್ರದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡೋಕ್ಕೆ. ಸೊ ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ, 3 ತಿಂಗಳಾಯಿತು ಮದುವೆ ಆಗಿ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಬ್ರೈನ್ ವಾಶ್ ಮಾಡಿದ್ದಾರೆ ಅವಳದ್ದು. ಇದೆಲ್ಲ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರು ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ.
ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ. ಈ ಆಟ ನಡೆಯಂಗಿಲ್ಲ. ಖ್ವಾಜಾ ನೀನು ಬಾಯಿ ಮುಚ್ಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು. ಇಲ್ಲ ಅಂದರೆ ನಮ್ಮ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ಅದನ್ನು ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳತ್ತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸ್ಟೇಷನಿಗೆ ಬಂದು. ಅಂದರೂ ಪೊಲೀಸರು ವಾಪಸ್ ಕರೆದ ಕಿರಿಕಿರಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು, ನಾವು ಮಮ್ಮಿ ಕ್ಲಿಯರಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನೆ, ನಾನು ಪ್ರೀತಿಸಿ ಮದುವೆ ಆಗೇವ್ರಿ ಅಂತಂದು. ಆಮೇಲೆ ನಾವು ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ಮ ಕಲಾವಿದರ ನಡಕ ಜಾತಿ ತಗೊಂಬರತ್ತಾರ ಬರೇ. ಯಾಕಂತ ತಿಳಿಯೋದು ಇಷ್ಟೆಲ್ಲ ಸುದ್ದಿ ಹಬ್ಸಾತಾರ. ಜೂನ್ 5 ಆಗೇವಿ. ಅದ ಗೊತ್ತಿಲ್ರಿ ಸರ್. 3 ತಿಂಗಳ ತನಕ ನಮ್ಮ ಅವ್ವ ನಮ್ಮಪ್ಪ ಮನೆಗೆ ಹೋಗುದು ಬರೋದು ಅದೇನ್ರಿ. ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟ್ ಆಗ 2 ಡೇಸ್ ಆತ ನಮ್ಮ ಅವ್ವ ನಮ್ಮಪ್ಪ ಯಾಕೆ ಈ ಪರಿ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರು ಮೈಂಡ್ ವಾಶ್ ಒಂದು ಫೋನ್ ಕಾಲ್ ಮಾಡ್ತೀರಿ ನಿಮ್ಮ ಮಾವರಿಗೆ, ಅಲ್ಲಿ ಭಯ ಪಡ್ಕೊಂಡ್ ಮಾಡ್ತೀರಿ, ನಮ್ಮ ಅಮ್ಮಗೆ ಹಿಂಗೆ ಹೇಳ್ರಿ, ನಮ್ಮ ಅಪ್ಪಾಜಿಗೆ ಹಿಂಗೆ ಹೇಳ್ರಿ, ನನ್ನ ಮರಿ ಅದ್ ನಂದೇ ವಾಯ್ಸ್ ಅಂತಂದು ಏನು ಗ್ಯಾರಂಟಿ ಸರ್? ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನು ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗೆ 1,000 ವಿಡಿಯೋಸ್ ಬರ್ತಾವೆ ಸರ್. ಅದಕ್ಕೊಂದು ಕ್ಲಾರಿಟಿ ಅದ್ ಗ್ಯಾರಂಟಿ ನಾನು ಸೋಷಿಯಲ್ ಮೀಡಿಯಾದ ಇದಕ್ಕೆ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್. ಅದನ್ನ ಇದೆ ನನ್ನ ಲಾಸ್ಟ್ ಮಾತು ಸರ್. ನಾ ಸ್ವ ಇಚ್ಛೆಯಿಂದ ಆಗೇನು ಸರ್. ನನ್ನ ಡಿಸಿಷನಿಂದ ನಾನೇ ಬಂದೇನು ಸರ್. ಯಾರು ಫೋರ್ಸಲ್ ಮಾಡಿ, ಯಾರು ಮೈಂಡ್ ವಾಶ್ ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನ್ಯಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವ ಇಚ್ಛೆಯಿಂದ ಬಂದೀನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ. ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ಪೂರಾಗಿ ತಲೆ ಕೆಡಿಸ್ಬಿಟ್ಟಾಗ ಮಕ್ಕಳಪ್ಪ ಒಂದ ಹಿಡ್ತಾನ ಹಿಡ್ಕೊಂಡು ನಿಂತು ಬಿಟ್ಟಾಡ್ರಿ. ಆಕಿ ಹಂಗಲ್ವ ಹಿಂಗಲ್ವ ಅಂದ್ರು ಏನು ಮಾತಾಡವಳ್ರಿ. ಆಕಿ ಪೂರ ತಲೆ ತಿಕ್ಕಿ ಹುಚ್ಚಿಡ್ದತ್ರಿ. ಆಕಿಗೆ ಈಗ ತಲೆ ಕೆಟ್ಟಾರಂಗ ಮಾತಾಡತ್ತಾಳ್ರಿ. ಒಂದು ಈಟು ಚಂದ ಮಾತಾಡ್ರಿ. ಈಗ ಆಕಿದು ಮುಂದುವರ್ಸ್ಬೇಕ್ರಿ. ಅಂದ್ರೆ ಆಕಿ ತಲೆ ಒಟ್ಟು ವಾಶ್ ಆಗೋ ಮಟ್ಟ ನಾವು ಮುಂದುವರ್ಸೋದು. ನನಗೆ ಇಷ್ಟು ಜನ ಅದಾರೆ, ಪೂರ ತಲೆ ಕೆಟ್ಟೈತ್ರಿ. ಮೊದ್ಲಿನ ಥರ ನಾವು 10 ಕರೆದು ಬಾರ್ವ 1 ದಿನ 2 ದಿನ ಬಾ ಅಂದ್ರೆ ನಾ ಈಗ ಸದ್ಯ ಬರೋದೇ ಇಲ್ಲ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೀಗಾಗಿ ಚಂದ ನಮ್ ಕೂಡ ಮಾತಾಡಲಿಲ್ರಿ. ಮುಖ ಕೊಟ್ಟಾಕಿ ತಲೆ ಕೆಟ್ಟೈತ್ರಿ. ಆಕಿ ತಲೆ ಕೆಟ್ಟೈತಿ, ನೀವು ಹೋಗ್ಬಿಡ್ರಿ. ಅದ ತಲೆ ಪೂರ ಕೆಡ್ಸ್ಯಾನ್ರಿ ಮುಕ್ಕಳಪ್ಪ ಹಾಕಿದ. ಆಕಿ ತಲೆಗೆ ಹಾಕಿ ತಿಕ್ಕ್ಯಾರಿ. ಅವ್ರು ಹುಚ್ಚ ಹಿಡ್ದತ್ರಿ ಆಕಿಗೆ. ಸದ್ಯಕ್ಕೆ ನನ್ನ ಮಗಳಿಗೆ ಆ ಹುಚ್ಚ ಹೊಟ್ಟ ಬಿಡಿಸು ದೈವ ಎಲ್ಲ ಏನ್ ಮಾಡ್ತೀರಿ ಮಾಡಿದ್ರಿ. ನಮ್ಮ ಉಷ್ಟ್ರದು ನಮ್ದು ಒಂದ ಮತ ಐತ್ರಿ. ಹಾಕಿದ್ ಪೂರ ಚೇಂಜ್ ಆಗೈತ್ರಿ. ಯಾಕೆ ನಮ್ಗೆ ಉಷ್ಟ್ರಿಗೆ ಬುದ್ಧಿ ಹೇಳಕ್ಕೆ ಹಾಕ್ರಿ. ಆ ಟೈಪ್ ಇಲ್ಲ ಆಕಿದ. ಈಗ ಅದಕ್ಕೆ ಏನೈತಿ ಅಂದ್ರೆ ತಲೆ ಪೂರ ಹಾಕಿದ ಬ್ರ್ಯಾಂಡ್ ಬದಲಾಗ್ಬಿಟ್ಟೈತಿ. ಆಕಿಗೆ ತಲೆ ಪೂರ್ ಸುದ್ದಿ ಮಾಡಕ್ ಸ್ವಲ್ಪ ಅವಕಾಶ ಬೇಕು. ಅದೇ ನಾವು ಸಪೋರ್ಟ್ ಮಾಡಿಯಲ್ಲ. ಆಕಿ ಅಂತದಕ್ಕೆ ಸಪೋರ್ಟ್ ಯಾರು ಮಾಡ್ತಾರ್ರಿ? ನನಗಾಗಿ ನಮ್ಮ ಮಗಳು ಚಲೋ ಅಲ್ಲಿ ಬೆಳ್ಳಿ ಅಂತ ನಾನು ಆಕಿಗೆ ಯೂಟ್ಯೂಬ್ ಇದಕ್ಕೆ ನಾನು ಕಳ್ಸಿದ್ ಕರಿ. ಇದಕ್ಕಲ್ಲ, ಅದು ಇಂಥ ಕೆಲ್ಸಕ್ಕೆ ನಾನು ನಮ್ಮ ಕಳ್ಸಾವಲ್ಲ. ಅದಕ್ಕೆ ಅದಕ್ಕೆ ತಲೆ ಕೆಡಿಸಿ ನಮ್ ಕೂಡ ಚಂದಾಗ ಅಣ್ತಂಬ್ರ ಟೈಪ್ ಬಿದ್ದು ಆಕಿಗೆ ಅಕ್ಕ ಅಂದಾನವ ಅಂದ್ ಆ ಟೈಪ್ ಮಾಡ್ಯಾವ. ಇರೋದಾಗ ನಮ್ಗೆ ಗೊತ್ತಿಲ್ಲ.